ಅನ್ನೋದನ್ನೇ 24, 25, 26, 27, 28ರಲ್ಲಿ ಈಶ್ವರ ಅಂತನ್ನೋ ಕಲ್ಪನೆಯನ್ನೇ ವಿಸ್ತಾರ ಮಾಡಿ ಈಶ್ವರ ಅಂದರೆ ಯಾರು, ಅವನ ಪ್ರಣಿಧಾನ ಅಂತ ಹೇಗೆ ಮಾಡೋದು ಅಂತಲೇ ಹೇಳ್ತಾರೆ. ಮುಂದಿನ ಸೂತ್ರಗಳಲ್ಲಿ ಇವನು ಸರ್ವಜ್ಞ ಅಂತ ಹೇಳಿ, ಅನಂತರದಲ್ಲಿ ಅವನನ್ನು ಹೇಳತಕ್ಕದ್ದು ಪ್ರಣವ ಅಥವಾ ಓಂಕಾರ. ಆ ಓಂಕಾರದ ಜಪ ಮಾಡೋದ್ರಿಂದ ತಜ್ಜಪಸ್ತದರ್ಥ ಭಾವನಂ, ಇದು ಪ್ರಣಿಧಾನ ಅಂತನ್ನೋ ಮಾತಿಗೆ ಮುಂದೆ ಅರ್ಥವನ್ನು ಹೇಳ್ತಾರೆ. ಇಲ್ಲಿ 25ನೇ ಸೂತ್ರದಲ್ಲಿ ತತ್ರ ನಿರತಿಶಯಂ ಸಾರ್ವಜ್ಞ ಬೀಜಂ, ತತ್ರ ಅಲ್ಲಿ ಅಂದರೆ ಎಲ್ಲಿ, ಈಶ್ವರನಲ್ಲಿ. ಯಾಕಂದರೆ ಈಶ್ವರನ ವಿಷಯ ಹೇಳ್ತಾ ಇದ್ದೀವಿ ನಾವು. ಈಶ್ವರ ಪ್ರಣಿಧಾನ ಅಂತನ್ನೋ ಸೂತ್ರದಲ್ಲಿ ಈಶ್ವರೇ ಪ್ರಣಿಧಾನ, ಈಶ್ವರನನ್ನು ಕುರಿತು ಪ್ರಣಿಧಾನ ಅಂತ ಹೇಳ್ತೀವಿ. ಈಶ್ವರ ಅಂದರೆ ಯಾರು ಅನ್ನೋದಕ್ಕೆ ಕ್ಲೇಶ ಕರ್ಮ ಪಿಪಾಕ ಆಶಯೈ ಅಪರಾಮೃಷ್ಟ ಈಶ್ವರ ಅಂತ ಹೇಳಿಬಿಟ್ರು. ಅದರೇನು ಸಾಮಾನ್ಯವಾಗಿ ಸಂಸಾರಿಗಳಿಗೆ ಇರತಕ್ಕಂಥ ಕ್ಲೇಶಗಳು, ಕರ್ಮಗಳು, ಅದರ ವಾಸನೆಗಳು, ಆ ವಾಸನೆಯ ಬಲವತ್ತರವಾಗುವುದು, ಇದೆಲ್ಲ ಯಾವುದೂ ಇಲ್ಲದೇ ಇರತಕ್ಕಂಥದ್ದು ಈಶ್ವರ. ಅಂದರೆ ಏನು, ಇದರಲ್ಲಿ 2 ವಿಧವಾದ ಜೀವಿಗಳು. ಒಂದು ಜೀವ ಕ್ಲೇಶ ಕರ್ಮ ವಿಪಾಕಗಳನ್ನು ಹೊಂದಿ ಸಂಸಾರದಲ್ಲಿ ಅಚಿತ್ತಿನ ಸಂಬಂಧ, ಅಚಿತ್ತ ಅಂದ್ರೆ ಏನೋ ಈ ಚೇತನ ಇಲ್ಲದೇ ಇರತಕ್ಕಂಥದ್ದು, ಇದರ ಸಂಬಂಧವನ್ನು ಹೊಂದಿ ಇದರಿಂದ ದುಃಖ ಸುಖ ಅವಿದ್ಯ ಇತ್ಯಾದಿಗಳನ್ನು ಅನುಭವಿಸಿ ಅನಂತರದಲ್ಲಿ ಸಾಧನೆ ಮಾಡಿ ಈ ಕ್ಲೇಶ ಕರ್ಮ ವಿಪಾಕಗಳನ್ನು ಪೂರ್ತಿಯಾಗಿ ತೊಳೆದುಕೊಂಡ್ರು. ಇವರನ್ನ ಮುಕ್ತ ಜೀವ ಅಂತ ಕರಿತೀವಿ ನಾವು. ನಾವು ಏನು ಸಾಧನೆ ಮಾಡಬಹುದು, ಸಂಸಾರಿ ಬೀಜಗಳು, ಬದ್ಧ ಜೀವಗಳು. ಅವರು ಯೋಗದಲ್ಲಿ ಇಳಿದು ಪ್ರವಾಹ ಪತಿತ ಅಂತಂತಾರೆ. ಪ್ರವಾಹ ಅಂದರೆ ಆ ಕಡೆ ಹೋಗೋ ಯೋಗದ ಪ್ರವಾಹ ಇದೆಯಲ್ಲ, ಅದರಲ್ಲಿ ಬಿದ್ದು ಅಂದರೆ ಅದನ್ನು ಕೊಚ್ಚಿಕೊಂಡು ಹೋಗಿ ಅವರು ಆ ಕಡೆ ನಿಂತಿರ್ತಾರೆ. ಇದನ್ನು ಮುಕ್ತ ಜೀವ ಅಂತ ಕರಿತೀವಿ. ನಾವು ಬದ್ಧ ಜೀವರು, ಬದ್ಧನ ಸಂಸಾರದ ಬಂಧನ ನಮಗಿದೆ. ಇವರಿಗೆ ಇವರ ಸಾಧನೆಯ ಫಲವಾಗಿ ಮುಕ್ತಿ ಸಿಕ್ಕಿದೆ. ಈ ಸಂಸಾರ ಬಂಧನದಿಂದ ಮುಕ್ತಿ ಸಿಕ್ಕಿದೆ, ಮುಕ್ತ ಜೀವ ಅಂತ ಕರಿತೀವಿ. ಆದರೆ ಒಂದು ಜೀವ ಯಾವ ಕಾಲದಲ್ಲಿಯೂ ಬದ್ಧವೇ ಆಗದೇನೆ ಸಾಧನೆಯ ಅಗತ್ಯವೂ ಇಲ್ಲದೆ ಅದು ಈ ಕ್ಲೇಶ ಕರ್ಮ ವಿಪಾಕ ಆಶಯೈ ಅಪರಾಮೃಷ್ಟ, ಯಾವ ಕಾಲಕ್ಕೂ ಅದರ ಸಂಬಂಧವೇ ಇಲ್ಲದೇ ಇರತಕ್ಕಂಥ ಜೀವ, ಇದನ್ನು ಈಶ್ವರ ಅಂತ ಕರಿತೀವಿ ನಾವು. ಅಂದರೆ ಸೃಷ್ಟಿಯ ಮೊದಲಲ್ಲಿ, ಸೃಷ್ಟಿ ಅಂತಂದ್ರೆ ಯುಗದ ಮೊದಲಲ್ಲಿ ಎಲ್ಲ ಚೇತನ ವರ್ಗ ಅಚೇತನ ವರ್ಗ ಬರುವುದಕ್ಕಿಂತ ಮೊದಲು ಒಂದು ಜೀವ ತನ್ನ ಸ್ಥಿತಿಯಲ್ಲೇ ಇದ್ದು, ಸಾಂಖ್ಯರು ಏನನ್ನು ಪುರುಷ ಅಂತ ಕರೀತಾರೆ, ಆ ಸ್ಥಿತಿಯಲ್ಲೇ ಇದ್ದು ಇದರ ಯಾವ ಗೊಂದಲಕ್ಕೂ ಸಿಕ್ಕೊಳ್ಳಿರ್ತಕ್ಕಂಥವನ್ನ ಈಶ್ವರ ಅಂತ ಕರೆದರು ಇವರು. ಈಶ್ವರ ಅಂತನೂ ಜೀವನೇ. ಅವರು ಈಶ್ವರ ಅಂದರೆ ಬೇರೆ ನ್ಯಾಯ ವಿಶೇಷಗಳಿದ್ದ ಹಾಗೆ ಅಥವಾ ಈ ಭಕ್ತಿ ಪಂಥದಲ್ಲಿದ್ದ ಹಾಗೆ ಈ ಜೀವವನ್ನೆಲ್ಲ ಮೀರಿದ ಒಂದು ಜೀವ ಅಂತ ಅಲ್ಲ. ಇಲ್ಲಿ ಯೋಗದಲ್ಲಿ ಸಾಂಖ್ಯದ ಪುರುಷ ಅಂತ ಅನ್ನೋದನ್ನ ಇವರು ಈಶ್ವರ ಅಂತ ಕರೆದಿದ್ದಾರೆ. ಈ ನಮ್ಮ ಒಬ್ಬೊಬ್ಬರಲ್ಲಿಯೂ ಕೂಡ ಅಚೇತನ ಇದೆ. ನಾನು ಅಂತ ನಾವು ಹೇಳಿಕೊಳ್ಳಬೇಕಾದ್ರೆ ಅದರ ಹಿಂದೆ ಒಂದು ಚೇತನ ಇದೆ. ಇದನ್ನು ನಾವು ಪುರುಷ ಅಂತ ಕರಿತೀವಿ. ನಮ್ಮ ದೇಹ ಅಂತನೋದು ಪ್ರಕೃತಿ, ಜೀವ ಅಂತನೋದು ಪುರುಷ. ಈ ಪುರುಷರಿಗೆ ಆದಿಯಲ್ಲಿ ಇವರು ಈಶ್ವರ ಅಂತ ಒಬ್ಬ ಪುರುಷ ಇದ್ದ. ಅವನನ್ನು ನಾವು ಭಕ್ತಿ ಪಂಥದಲ್ಲಿ ಪರಮ ಪುರುಷ ಅಂತ ಕರಿತೀವಿ. ಭಗವದ್ಗೀತೆಯಲ್ಲಿ ಕೂಡ ಅನ್ಯ ಪುರುಷ, ಈ ನಮ್ಮ ಪುರುಷತ್ವಕ್ಕಿಂತ ಬೇರೆಯಾಗಿ ಅವನೊಬ್ಬ ಇದ್ದಾನೆ, ಅನ್ಯ ಪುರುಷ. ಈ ಈಶ್ವರನ ಸ್ವರೂಪವನ್ನು ಹೇಳ್ದ. ಹೀಗೆ ಅವನು ಆದಿಯಲ್ಲೇರೂ ಇರೋದರಿಂದ, ಸಂಸಾರದ ಬಂಧವೇ ಇಲ್ಲದೇ ಇರೋದರಿಂದ, ತತ್ರ ಅವನಲ್ಲಿ ನಿರತಿಶಯಂ ಸಾರ್ವಜ್ಞ ಬೀಜಂ,
ಈ ಬೀಜ ಅಂತ ನಾವು ಮಾತು ಪೊಟೆನ್ಷಿಯಾಲಿಟಿ ಅನ್ನೋದಕ್ಕೆ ಅರ್ಥ. ನಮ್ಮಲ್ಲಿ ನಾನು ಕೂತ್ಕೊಂಡಿದ್ದೀನಿ, ನಡೆಯುವಂತಹ ಬೀಜ ನನಗಿದೆ ಅಂದ್ರೆ ಏನು, ಎದ್ದು ಓಡಿಯಾಡ್ತಕ್ಕಂತಹ ಪೊಟೆನ್ಷಿಯಾಲಿಟಿ ನನಗಿದೆ. ಮಾಡದೇ ಇರಬಹುದು ನಾನು, ಆದರೆ ಮಾಡತಕ್ಕ ಸಾಮರ್ಥ್ಯ ನನಗಿದೆ. ಈ ಜೀವನಿಗೆ, ಈ ಆದಿಜೀವ ಅಂತ ಹೇಳ್ತೀವಲ್ಲ, ಇವನಿಗೆ ಒಂದು ಸಾಮರ್ಥ್ಯ ಇದೆ, ಪೊಟೆನ್ಷಿಯಾಲಿಟಿ ಇದೆ. ಏನು? ನಿರತಿಶಯಂ ಸಾರ್ವಜ್ಞ ಬೀಜ. ಅಂದರೆ ಈಗ ನಾನು ಏನೋ ಒಂದು ಸ್ವಲ್ಪ ತಿಳ್ಕೊಂಡಿರ್ತೀನಿ, ಸ್ವಲ್ಪ ಓದಿದ್ಮೇಲೆ ಇನ್ನೊಂದು ಸ್ವಲ್ಪ ತಿಳ್ಕೊಳ್ತೀನಿ, ಇನ್ನೊಂದು ಸ್ವಲ್ಪ ಯಾರಾದರೂ ಪಾಠ ಕೇಳಿದ್ರೆ ಇನ್ನೊಂದು ಸ್ವಲ್ಪ ತಿಳ್ಕೊಳ್ತೀನಿ, ಆಲೋಚನೆ ಮಾಡಿದ್ರೆ ಇನ್ನೊಂದು ಸ್ವಲ್ಪ ತಿಳ್ಕೊಳ್ತೀನಿ. ಇಲ್ಲಿ ಸಾತಿಶಯ ಇದು ಹೆಚ್ಚು ಹೆಚ್ಚು ಹೆಚ್ಚುತ್ತಾ ಹೋಗುತ್ತೆ. ತರತಮ ಭಾವದಿಂದ ಇದು ಅತಿಶಯ. ಅತಿಶಯ ಅಂದರೆ ಹೆಚ್ಚೋದು. ಈಗಿಂತ ನಾಳೆ ಹೆಚ್ಚು, ನಾಡದಿಗಿಂತ ನಾಡದ್ದು ಹೆಚ್ಚು, ಹೀಗೆ ಜೀವನದಲ್ಲಿ ನಾವು ಜ್ಞಾನವನ್ನ ವೃದ್ಧಿಪಡಿಸಿಕೊಂಡ ಹೋಗ್ತೀವಿ. ಈಗ ಮೊದಲೇನು ಕಣ್ಣಿಗೆ ಕಾಣತಕ್ಕಂಥ ವಸ್ತುಗಳು, ಅನಂತರದಲ್ಲಿ ಕಣ್ಣಿಗೂ ಕಂಡು ಮನಸ್ಸಿನ ಆಲೋಚನೆಗೆ ಅನುವಾಗಿರತಕ್ಕಂಥ ವಸ್ತುಗಳು, ಅದಕ್ಕೂ ಮೀರಿ ಕಣ್ಣಿಗೆ ಗೋಚರವೇ ಆಗೇ ಇರತಕ್ಕಂತಹ ವಸ್ತುಗಳನ್ನು ಕೂಡ ಮನಸ್ಸು ಆಲೋಚನೆ ಮಾಡಿಕೊಳ್ಳಬಹುದು. ಇನ್ನೂ ಹೆಚ್ಚಾಗಿ ಮನಸ್ಸು ತಾನು ಅನುಭವಿಸಿದ್ದನ್ನು ಆಲೋಚನೆ ಮಾಡಿಕೊಳ್ಳುತ್ತೆ, ಅನುಭವಿಸದೇ ಇರೋದನ್ನೂ ಕೂಡ ಆಲೋಚನೆ ಮಾಡಿಕೊಳ್ಳತಕ್ಕಂಥ ಬುದ್ಧಿಯಿಂದ ಬರತಕ್ಕಂಥ. ಹೀಗೆ ನಮಗೆ ಈ ಜ್ಞಾನದಲ್ಲಿ ಒಂದು ಸಾತಿಶಯ ಅಂತಿದೆ. ಅಂದ್ರೆ ಇಟ್ ಕ್ಯಾನ್ ಇನ್ಕ್ರೀಸ್ ದಿ ಪೊಟೆನ್ಷಿಯಾಲಿಟಿ ಈಸ್ ಟು ಇನ್ಕ್ರೀಸ್ ದಿ ನಾಲೆಡ್ಜ್. ಆದರೆ ಈ ಜೀವ ಇದೆಯಲ್ಲ, ಇವನಿಗೆ ಆದಿಜೀವ ಈಶ್ವರ ಅಂತ ಕರಿತೀವಲ್ಲ, ಇವನಿಗೆ ನಿರತಿಶಯಂ ಅದು ಹೀಗೆ ಹೆಚ್ಚು ಮಾಡಿಕೊಂಡು ಹೋಗತಕ್ಕಂತಹ ಪ್ರಮೇಯವೇ ಅವರಿಗಿಲ್ಲ. ಮತ್ತು ಅವನಿಗೆ ಗೊತ್ತಾಗೋ ಹಾಗೆ ಬೇರೆ ಯಾರಿಗೂ ಕೂಡ ಗೊತ್ತಾಗೋ ಹಾಗಿಲ್ಲ. ಇದು ನಿರತಿಶಯ, ಅನ್ಟ್ರಾನ್ಸೆಂಡೆಡ್ ವಿಸ್ಡಮ್, ಸಾರ್ವಜ್ಞ ಬೀಜಂ. ಸಾರ್ವಜ್ಞ, ನಾವು ಏಕದೇಶೀಯವಾಗಿ ಅದನ್ನ ಖಂಡವಾಗಿ ತಿಳ್ಕೊಳ್ತೀವಿ. ಇವನಿಗಾದ್ರೆ ಸಾರ್ವಜ್ಞ, ಎಲ್ಲ ವಸ್ತುಗಳನ್ನೂ ಕೂಡ ಏಕಕಾಲದಲ್ಲಿ ಅಡೆತಡೆ ಇಲ್ಲದೆ ತಿಳಿದುಕೊಳ್ಳತಕ್ಕಂತಹ ಶಕ್ತಿ ಇವನಿಗಿದೆ. ಆದ್ದರಿಂದ ಇನ್ನೇನು ಹೇಳ್ತಾರೆ ಭಾಷ್ಯಕಾರರು, ಯದಿದಂ ಅತೀತ ಅನಾಗತ ವರ್ತಮಾನ ಮತ್ತು ಪ್ರತ್ಯೇಕ ಸಮುಚ್ಚಯ ಸನ್ನಿಕೃಷ್ಟ ಅಪಕೃಷ್ಟ ಜ್ಞಾನ. ಅಂದರೆ ಹಿಂದಾದದ್ದು, ಈಗ ಆಗ್ತಾ ಇರೋದು, ಮುಂದಾಗತಕ್ಕಂತಹದ್ದು ಮತ್ತು ಒಂದೊಂದು ಕೂಡ ಬಿಡಿಯಾಗಿ ಮತ್ತು ಎಲ್ಲವೂ ಕೂಡಿ ಪ್ರತ್ಯೇಕ ಸಮುಚ್ಚಯ ಮತ್ತು ಸನ್ನಿಕೃಷ್ಟ, ಹತ್ತಿರದಲ್ಲಿರತಕ್ಕಂತಹದ್ದು, ದೂರದಲ್ಲಿರತಕ್ಕಂತಹದ್ದು, ಎಲ್ಲವನ್ನೂ ಕೂಡ ಏಕಕಾಲದಲ್ಲಿ ಗ್ರಹಣ ಮಾಡತಕ್ಕಂತಹ ಶಕ್ತಿ ಸಾರ್ವಜ್ಞ ಅಂತ ಕರೆಸ್ಕೊಳ್ಳುತ್ತೆ. ಸರ್ವಜ್ಞತ, ಸರ್ವಂ ಜಾನಾತಿ, ಎಲ್ಲವನ್ನೂ ತಿಳಿದುಕೊಳ್ತಾನೆ. ಹಿಂದಾದದ್ದು, ಮುಂದಾಗತಕ್ಕದ್ದು, ಈಗಿರೋದು, ಹತ್ತಿರ ಇರೋದು, ದೂರ ಇರೋದು, ಪ್ರತ್ಯೇಕವಾಗಿರೋದು, ಸಮುಚ್ಚಿ, ಎಲ್ಲವನ್ನೂ ತಿಳ್ಕೊಳ್ಳುವಂತಹ ಶಕ್ತಿ ಇವನಿಗಿದೆ. ಯಾಕೆಂದ್ರೆ ನಮಗೆ ಏನಾದರೂ ತಿಳ್ಕೊಳ್ಬೇಕಾದ್ರೆ ಕಣ್ಣು ಬೇಕು, ಕಣ್ಣು ಹಿಂದೆ ಮನಸ್ಸಿರಬೇಕು, ಮನಸ್ಸಿಗೆ ಒಂದು ಆ ಪ್ರವೃತ್ತಿ ಇರಬೇಕು. ಇವೆಲ್ಲ ನಮಗೆ ಒಂದು ಅವಶ್ಯಕವಾದಂತಹ ನೆಸೆಸರಿ ಕಂಡೀಷನ್ಸ್ ಫಾರ್ ಅವರ್ ನೋಯಿಂಗ್. ಆ ಜೀವನಿಗೆ ದೇಹವೇ ಇಲ್ಲದೆ ಇರುವ ಕಾರಣದಿಂದ ಕಾನ್ಷಿಯಸ್ನೆಸ್ ಅಲೋನ್ ಈಸ್ ದಿ ಸಬ್ಸ್ಟೆನ್ಸ್ ಆಫ್ ಹೀಸ್ ಎಕ್ಸಿಸ್ಟೆನ್ಸ್. ಅಂದ್ರೆ ಈ ಈಶ್ವರ ಅಂತ ನಾವು ಏನು ಹೇಳ್ತಾರೆ, ಬರೀ ಕಾನ್ಷಿಯಸ್, ಪ್ಯೂರ್ ಕಾನ್ಷಿಯಸ್ನೆಸ್. ನಮ್ಮಲ್ಲಿ ಕಾನ್ಷಿಯಸ್ನೆಸ್ ಇದೆ, ಆದರೆ ಈ ಕಾನ್ಷಿಯಸ್ನೆಸ್ ಜೊತೆಗೆ ಮೆಟೀರಿಯಾಲಿಟಿನೂ ಇದೆ. ಒಂದು ದೇಹ ಇದೆ, ದೇಹ ಇದ್ದ ಮೇಲೆ ಅದರ ಇದಿಬಾಧಗಳು, ಕನ್ಸ್ಟ್ರೈನ್ಸ್, ಅದರ ಲಿಮಿಟೇಷನ್ಸ್, ಆ ಚೌಕಟ್ಟು ಇದೆ. ಅವನಿಗೆ ದೇಹವೇ ಇಲ್ಲದೆ ಬರೀ ಒಂದು ಅವೇರ್ನೆಸ್ ಮಾತ್ರ ಇರೋದ್ರಿಂದ ಇದು ಸಾರ್ವಜ್ಞ, ಎಲ್ಲವನ್ನೂ ತಿಳ್ಕೊಳ್ತಕ್ಕಂತಹ ಶಕ್ತಿ ಇದೆ. ತಿಳ್ಕೊಳ್ತಾರೆ ಅಂತಲ್ಲ, ಬೇಕಾದ್ರೆ ತಿಳ್ಕೊಳ್ಬಹುದು. ಹಿಂದಾದದ್ದು, ಈಗಿರೋದು ಎಲ್ಲವನ್ನೂ ಕೂಡ ತಿಳ್ಕೊಳ್ತಕ್ಕಂತಹ ಶಕ್ತಿ ಅವನಿಗಿದೆ. ಇದು ಸಾರ್ವತ್ರ ನಿರತಿಶಯಂ ಸಾರ್ವಜ್ಞ ಬೀಜಂ. ಇದು ಮುಂದೆ ಈ ವ್ಯಾಖ್ಯಾನಕಾರರು ಜಿಜ್ಞಾಸೆ ಮಾಡ್ತಾರೆ. ಈ ಈಶ್ವರ ಅಂತನ್ನೋದನ್ನ ನಾವು ಸಾಮಾನ್ಯವಾಗಿ ಜಗತ್ತಿಗೆ ಕಾರಣನಾದವನು,
ಜಗತ್ತಿನ ಯೋಗಕ್ಷೇಮಗಳನ್ನು ನೋಡಿಕೊಳ್ಳತಕ್ಕವನು, ಕಡೆಯಲ್ಲಿ ಜಗತ್ತಿನ ನಾಶ ವಿಲಯವನ್ನು ಮಾಡತಕ್ಕವನು, ನಾವು ಮಾಡೋ ಕರ್ಮಗಳಿಗೆ ಫಲವನ್ನು ಕೊಡ್ತಕ್ಕವನು, ಇವನನ್ನು ಈಶ್ವರ ಅಂತ ಕರೀತೀವಿ. ಆದರೆ ಈ ಸಾಂಖ್ಯದಲ್ಲಿ ಆಗಲಿ, ಯೋಗದಲ್ಲಿ ಆಗಲಿ, ಅಥವಾ ಮೀಮಾಂಸೆಯಲ್ಲಿ ಆಗಲಿ ಇಂತಹ ಈಶ್ವರನ ನಂಬಿಕೆ ಕಲ್ಪನೆ ಇಲ್ಲ. ಯಾಕಂದ್ರೆ ಜಗತ್ತು ಯಾವುದೋ ಒಂದು ಕಾಲದಲ್ಲಿ ಶುರುವಾಯಿತು ಅಂತ ಅವನು ನಂಬೋಲ್ಲ. ನಹಿ ಕದಾಚಿತ್ ಅನಿದೃಶಂ ಜಗತ್ತು, ಇವಾಗ ಜಗತ್ತು ಹೇಗಿದೆಯೋ ಎಲ್ಲ ಕಾಲಕ್ಕೂ ಹೀಗೇ ಇತ್ತು. ಇದಕ್ಕಿಂತ ಬೇರೆಯಾಗಿ ಯಾವ ಜಗತ್ತು ಅಂತೂ ಇರಲಿಲ್ಲ ಅಂತನ್ನೋ ಒಂದು ಗೊಂದಲ ಇರೋದ್ರಿಂದ, ಮತ್ತು ನಾವು ಮಾಡುವ ಕರ್ಮಗಳಲ್ಲೇ ಅದರ ಫಲವೂ ಕೂಡ ಪೊಟೆನ್ಷಿಯಲ್ ಆಗಿ ಅಡಗಿದೆ. ಅದಕ್ಕೆ ಪ್ರತ್ಯೇಕವಾಗಿ ಬೇರೆ ಒಬ್ಬ ಈಶ್ವರ ಆಗಿದ್ದುಕೊಂಡು ನಮ್ಮ ಕರ್ಮಕ್ಕೆ ಫಲ ಕೊಡಬೇಕಾಗಿಲ್ಲ. ಮತ್ತು ಯೋಗಕ್ಷೇಮ, ನಮ್ಮ ಜಗತ್ತಿನ ಯೋಗಕ್ಷೇಮ ನಾವು ನೋಡಿಕೊಳ್ಳಬೇಕೇ ವಿನಃ ಅವನು ಈಶ್ವರ ಪ್ರತ್ಯೇಕವಾಗಿ ಇದ್ದು ನೋಡ್ಕೊಳ್ತಕ್ಕಂಥವನಲ್ಲ. ಮತ್ತು ಇಲ್ಲಿ ಆ ಈಶ್ವರ ಪ್ರವಿಧಾನ ಅಂತನೋ ಅರ್ಥ ಏನು? ಆ ಯೋಗದವರಿಗೆ ಈ ಥಿಯಿಸ್ಟಿಕ್ ಈಶ್ವರ ಇಲ್ಲ. ಭಕ್ತಿಯವರು ಭಕ್ತಿ ಪಂಥದಲ್ಲಿ ಇರತಕ್ಕಂಥ ಈಶ್ವರ ಇಲ್ಲ. ಅಂದ್ರೆ ಇಲ್ಲಿ ಅವನನ್ನ ಹೀಗೆ ಅದರಿಂದ ಅಪರಾಮೃಷ್ಟ ಅಂತ ಹೇಳಿ ಸಾರ್ವಜ್ಞ ಬೀಜ ಇರತಕ್ಕವನು ಅಂತ ಹೇಳಿದ ಮೇಲೆ ಅವನ ಪ್ರಯೋಜನ ಏನು? ಅವನ ಪ್ರಣವಿಧಾನದಲ್ಲಿ ಏನು ಮಾಡ್ತಾನೆ? ಅದು ಇಲ್ಲಿ ಹೇಳ್ತಾರೆ. ಈ ಈಶ್ವರ ಅಂತನ್ನೋ ಮಾತಿಗೆ ಈಟ್ ಅಂತ ಧಾತು. ಈಟ್ ಅಂದ್ರೆ ಒಳತನ, ಕಾಪಾಡತಕ್ಕವನು, ನೋಡಿಕೊಳ್ಳತಕ್ಕವನು, ನಿಯಂತ್ರವಾಗಿರತಕ್ಕವನು ಈಟ್. ಈಟ್ ಅಂತನ್ನೋ ಧಾತುವಿನಿಂದ ಈಶಾ ಅಂತಾಗಿದೆ. ಆ ಈಶಾ ಅಂತನ್ನೋದಕ್ಕೆ ವರಕ್ ಪ್ರತ್ಯಯ ಸೇರಿಸಿ ಈಶ್ವರ ಅಂತ ಮಾಡಿದ್ದಾರೆ. ಈಶನಿಗೂ ಈಶ್ವರನಿಗೂ ಅರ್ಥದಲ್ಲಿ ಏನು ಭೇದ ಇಲ್ಲ. ಆ ವರ್ಬಲ್ ಫಾರ್ಮ್ನಲ್ಲಿ ಒಂದು ಪ್ರತ್ಯಯ, ವರಕ್ ಪ್ರತ್ಯಯ ಸೇರೋದ್ರಿಂದ ಈಶ್ವರ ಅಂತಾಗಿದೆ. ಈಶಾ ಅಂತನ್ನೋ ಮಾತಿಗೆ ಏನರ್ಥ? ಈಶತಿ, ನಿಯಂತ್ರಯತಿ, ಎಲ್ಲವನ್ನೂ ಕೂಡ ನಿಯಂತ್ರಣ ಮಾಡ್ತಾನೆ. ಆದ್ದರಿಂದ ಈಶ್ವರ. ನಿಮ್ಮ ಸಿದ್ಧಾಂತದ ಪ್ರಕಾರ, ಯೋಗ ಸಿದ್ಧಾಂತದ ಪ್ರಕಾರ ಈಶ್ವರನಿಗೆ ನಿಯಾಮಕತ್ವ ಎಲ್ಲಿ ಹೇಳ್ತೀರಿ? ಭಕ್ತಿ ಪಂಥದವರಾದರೆ ಈಶ್ವರ ಅಂತ ಒಬ್ಬ ನಿಯಾಮಕ ಇದ್ದಾನೆ. ತೇನ ವಿನಾ ತೃಣಮಪಿನ ಚಲತಿ, ಅವನ ಸಂಕಲ್ಪ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಳ್ಳಾಡೋಲ್ಲ ಅಂತೆಲ್ಲ ಭಕ್ತಿ ಪಂಥದಲ್ಲಿ ಹೇಳ್ತೀವಿ. ನೀವು ಸಾಂಖ್ಯ ಯೋಗದಲ್ಲಿ ಇಂಥ ನಿಯಾಮಕನಾದ ಈಶ್ವರನನ್ನು ಎಲ್ಲಿ ಹೇಳ್ತೀರಿ? ಅಂದರೆ ನಾವು ನಿಯಾಮಕ ಅಂದರೆ ಹೀಗೆ ಕನ್ಸ್ಟ್ರೈನ್, ರಿಸ್ಟ್ರೈನ್ ಅಥವಾ ಗವರ್ನ್, ರೂಲ್ ಇಂಥ ವಿಚಾರದಲ್ಲಿ ಹೇಳ್ತಾ ಇಲ್ಲ. ಯಥಾ ಸುಷುಪ್ತವು, ಸುಷುಪ್ತಿಯಲ್ಲಿ ಅಂದರೆ ತನಿ ನಿದ್ರೆಯಲ್ಲಿ ಜಾಗೃತ, ಕನಸು ಮತ್ತು ನಿದ್ರೆ ಅಂತ 3 ಅವಸ್ಥೆಗಳಿದೆ. ಈ ನಿದ್ರೆ ಅಂತ ನೋಡಲಿ ಕನಸು ಇಲ್ಲ, ಅಲ್ಲಿ ಜಾಗೃತೂ ಇಲ್ಲ. ಈ ಕನಸಿನಲ್ಲಿ ಜ್ಞಾನ ಇದೆಯೋ ಇಲ್ವೋ? ಜ್ಞಾನ ಇದ್ದೇ ಇದೆ. ಯಾಕೆಂದ್ರೆ ಎದ್ದ ಮೇಲೆ ನಾನು ನಿದ್ರೆ ಮಾಡಿದೆ ಅಂತ ಭಾಸ ಬರುತ್ತಲ್ಲ, ಸುಖಮಹಮ ಸ್ವಾಪ್ಸಂ. ಈ ಸುಖವಾಗಿ ನಿದ್ರೆ ಮಾಡಿದೆ ಅಂತ ನಮಗೆ ಏನು? ನಕಿಂಚಿದ ಅವೇದಿಷಂ, ನಾನು ಏನನ್ನೂ ನೋಡಲಿಲ್ಲ. ಅಂದ್ರೆ ಏನು? ಯಾವ ಅನುಭವವೂ ಇಲ್ಲದೇ ಇರೋದೇ ಸುಖ. ಅನುಭವ ಇದ್ದದ್ದು ಇಂದ್ರಿಯಗಳಿಂದ, ಮನಸ್ಸಿನಿಂದ ಅನುಭವ ಆಗತಕ್ಕಂಥದ್ದು ಜಾಗೃತ. ಕೇವಲ ಮನಸ್ಸಿನಿಂದ ಅನುಭವ ಆಗತಕ್ಕಂಥದ್ದು ಸ್ವಪ್ನ. ಇಲ್ಲಿ ಮನಸ್ಸೂ ಕೆಲಸ ಮಾಡ್ತಾ ಇಲ್ಲ, ಇಂದ್ರಿಯಗಳೂ ಕೆಲಸ ಮಾಡ್ತಾ ಇಲ್ಲ, ಯಾವ ರೀತಿಯಾದ ತಿಳುವಳಿಕೆಯೂ ಇಲ್ಲ. ಆದರೆ ಎಲ್ಲವನ್ನೂ ತಿಳ್ಕೊಳ್ತಕ್ಕಂಥ ಚೇತನ ಒಂದಿದೆ, ಅದು ಕಾನ್ಷಿಯಸ್ನೆಸ್, ಆ ಪ್ಯೂರ್ ಕಾನ್ಷಿಯಸ್ನೆಸ್. ಅದು ಎಲ್ಲವನ್ನೂ ನಿಯಮನ ಮಾಡತಕ್ಕದ್ದು. ನಾವು ಈಶ್ವರ ಅಂತನ್ನೋ ಮಾತಿಗೆ ಆ ಒಂದು ಕಾನ್ಷಿಯಸ್ನೆಸ್ ಅಂತ ಮಾತ್ರ ಹೇಳ್ತೀವಿ. ಇಲ್ಲಿ ಅವರು ತತ್ರ ನಿರತಿಶಯಂ ಸಾರ್ವಜ್ಞ ಬೀಜಂ ಅಂತನ್ನೋದಕ್ಕೆ ಈ ರೀತಿಯಾದ ಒಂದು ಶ್ಲೇಷೆಯನ್ನು ಕೊಟ್ಟು, ಆದ್ರಿಂದ ಈ ಸಾರ್ವಜ್ಞ ಬೀಜವಾಗಿರತಕ್ಕಂಥ ಈಶ್ವರ ಖಂಡ ಖಂಡವಾಗಿ ಜ್ಞಾನವನ್ನು ಕೊಡೋದಕ್ಕೆ ಹಿನ್ನೆಲೆಯಲ್ಲಿ ಇದ್ದಾನೆ. ಅಂದ್ರೆ ಏನು? ನಮ್ಮಲ್ಲಿ ಒಂದು ಕಾನ್ಷಿಯಸ್ನೆಸ್ ಇದೆ. ನಾನು ಕಣ್ಣಿಂದ ಏನಾದರೂ ನೋಡಿದ್ರೆ ಅದು ಚಾಕ್ಷುಷ ಸಂವಿತ್ ವಿಷುವಲ್ ಪರ್ಸೆಪ್ಷನ್, ವಿಷುವಲ್ ಕಾಗ್ನಿಷನ್. ಕಿವಿಯಿಂದ ಏನಾದರೂ ಕೇಳಿದ್ರೆ ನಾನು ಶ್ರೋತ್ರ ವಿಜ್ಞಾನ
ಅಂದರೆ ಆ ಚೇತನ ಅಂದರೆ ಏನು, ಹೇಗೆ ಒಂದು ನದಿ ನೀರು ಕಾಲುವೆಗಳಲ್ಲಿ ಹರಿದು ಗದ್ದೆಗಳ ಕಡೆ ಹೋಗಬಹುದು, ಇದು ಹಿಂದೆ ಬಂತು, ಹಿಂದೆ ಅದೇ ಸಾಮತಿಯನ್ನು ಕೊಟ್ಟಿದ್ದಾರೆ ಇವರು ಕುಲ್ಯ ಒತ್ತು. ಹಾಗೆ ಈ ಒಂದು ಚೇತನವನ್ನ ಕಣ್ಣು, ಕಿವಿ, ಮೂಗು, ನಾಲಿಗೆ ಹೀಗೆ ಇಂದ್ರಿಯಗಳಲ್ಲಿ ಕಾಲುವೆಗಳಾಗಿ ನಾವು ಹರಿಸ್ತೀವಿ. ಹರಿಸೋದ್ರಿಂದ ನಮಗೆ ಸಾರ್ವಜ್ಞತ್ವ ಅಂತಿಲ್ಲ, ಸರ್ವಜ್ಞ ಆಲ್ ಕಾಂಪ್ರಹೆನ್ಸಿವ್ ನಾಲೆಡ್ಜ್ ಇಲ್ಲ. ಕಣ್ಣು ಸೀಮಿತ ಮಾಡುತ್ತೆ, ಕಿವಿ ಸೀಮಿತ ಮಾಡುತ್ತೆ, ಹೀಗೆಲ್ಲ ಮಾಡುತ್ತೆ. ಆದರೆ ಇದನ್ನೆಲ್ಲ ನಿಯಂತ್ರಣ ಮಾಡೋದು ಯಾವುದು ಅಂದರೆ ಆ ಕಾನ್ಷಿಯಸ್ನೆಸ್, ಚೇತನ. ಆದ್ದರಿಂದ ಅದನ್ನೇ ನಾವು ಈಶ್ವರ ಅಂತ ಕರೀತಿರೋದು. ಇದು ಪಾತಂಜಲಿ ಯೋಗದಲ್ಲಿ ಈ ಈಶ್ವರ ಅಂತ ಅನ್ನೋ ಮಾತಿಗೆ ಇಷ್ಟೇ ಅರ್ಥವನ್ನು ಕೊಟ್ಟು ತಜ್ಜಪ ತದರ್ಥಭಾವನಂ ಅಂತ ಮುಂದೆ ಹೇಳ್ಕೊಂಡು ಬರ್ತಾರೆ. ಓಂಕಾರ ಅಂದರೆ ಅದೇನೆ ಇತ್ಯಾದಿ ಹೇಳ್ಕೊಂಡು ಬರ್ತಾರೆ. ಇದು ಹಠಯೋಗದಲ್ಲಿ, ನಾದಯೋಗದಲ್ಲಿ, ಲಯಯೋಗದಲ್ಲಿ ಇವನ್ನ ಕುಂಡಲಿನಿ ಅಂತ ಕರೆದು, ಇವರು ಈಶ್ವರ ಅಂತ ಏನು ಕರೆದರೋ, ಸಾರ್ವಜ್ಞ ಬೀಜ ಅಂತ ಕರೆದ್ರಲ್ಲ, ಇದನ್ನು ಅವರು ಕುಂಡಲಿನಿ ಅಂತ ಕರೆದು, ಇದು ಎಲ್ಲರನ್ನೂ ಕೂಡ ಅಂತಸ್ಥವಾಗಿರುತ್ತೆ. ಸಾಧನ ಕಾಲದಲ್ಲಿ ಈ ಕೇವಲ ಭೌತಿಕ ನೆಲೆಯಿಂದ ಮೇಲೆ ಎದ್ದು ಪ್ರಾಣ, ಮನಸ್ಸು, ವಿಜ್ಞಾನ, ಆನಂದ ಅಂತನ್ನುವ ಲೆವೆಲ್ಗೆ ಅದು ಏರುತ್ತೆ. ಇದು ಕುಂಡಲಿನಿ ಪ್ರಬೋಧ ಅಂತ ಕರೀತಾರೆ. ಕುಂಡಲಿನಿಯನ್ನು ಎಚ್ಚರಗೊಳಿಸಿ ಮೇಲೆ ಅದನ್ನು ಒಯ್ಯತಕ್ಕಂತಹ ಕ್ರಮ. ಇದು ಪಾತಂಜಲಿ ಯೋಗದಲ್ಲಿ ಹೇಳಲಿಲ್ಲ ಅವರು, ಆದರೆ ಬೇರೆ ಯೋಗದಲ್ಲಿ ಈ ಈಶ್ವರ ಅಂತ ಅನ್ನೋ ಕಾನ್ಸೆಪ್ಟ್ನೇ ಇಟ್ಟುಕೊಂಡು ಅವರು ಅದಕ್ಕೆ ಒಂದು ತಿರುವು ಕೊಟ್ಟಿದ್ದಾರೆ. ಆ ಒಂದು ಶಾಕ್ತ ಸಂಪ್ರದಾಯದಲ್ಲಿ ಶಕ್ತಿ, ಪರಾಶಕ್ತಿ, ಕುಂಡಲಿನಿ ಶಕ್ತಿ ಅಂತ ಎರಡಿದೆ. ಪರಾಶಕ್ತಿ ಅಂತ ಅನ್ನೋದು ವೇದಾಂತದ ಬ್ರಹ್ಮ ಇದ್ದ ಹಾಗೆ ಇಡೀ ಜಗತ್ತಿನಲ್ಲೆಲ್ಲ ವ್ಯಾಪಿಸಿಕೊಂಡಿರೋದು. ಈ ಆತ್ಮ ಅಂತನ್ನೋದು ದೇಹದಲ್ಲಿ ವ್ಯಾಪಿಸಿಕೊಟ್ಟಿರೋದು. ಈ ಕುಂಡಲಿನಿ ಅಂತಂದ್ರೆ ದೈಹಿಕವಾಗಿ ಎವ್ರಿ ಇಂಡಿವಿಜುವಲ್ ಹ್ಯಾಸ್ ದಿಸ್ ಕುಂಡಲಿನಿ, ಹ್ಯಾಸ್ ದಿಸ್ ಆತ್ಮ. ಇದು ಕುಂಡಲಿನಿ ಶಕ್ತಿ, ಅದು ಪರಾಶಕ್ತಿ. ಆ ಪರಾಶಕ್ತಿ ಕುಂಡಲಿನಿ ಶಕ್ತಿಯಲ್ಲಿ ಅದು ಉದ್ಬೋಧ ಆಗಬೇಕಾದ್ರೆ ಪರಾಸಂಹಿತ, ಅಲ್ಲಿಂದ ಒಂದು ಉಚ್ಚ ಕುಂಡಲಿನಿ ಪ್ರಬೋಧದಿಂದ ಆಗಬೇಕು. ಅದಕ್ಕೆ ನೆಲೆಗಳನ್ನು ಹೇಳ್ಕೊಂಡು ಇತ್ಯಾದಿಯಾಗಿ ನೆಲೆಗಳನ್ನು ಹೇಳ್ಕೊಂಡು ಬರ್ತಾರೆ. ಆದರೆ ಅದಕ್ಕೆ ಸೀಡ್ ಇಲ್ಲ, ಅದಕ್ಕೆ ಸೋರ್ಸ್ ಇಲ್ಲ. ಆ ಕುಂಡಲಿನಿ ಯೋಗದಲ್ಲಿ ತುಂಬಾ ಪ್ರಮುಖವಾಗಿ ಬರುತ್ತೆ ಮುಂದಿನ ಯೋಗದಲ್ಲಿ. ಇದು ಎಲ್ಲಿ ಇದ್ದಕ್ಕಿದ್ದ ಹಾಗೆ ಕಾಣಿಸ್ಕೊಳ್ಳುತ್ತೆ ಅಂದರೆ ಇಲ್ಲಿ ಪತಂಜಲಿ ಸೂತ್ರದಲ್ಲಿ ಹೇಳಿದೆ, ಈಶ್ವರ ಪ್ರಣಿಧಾನ ಅದ್ವಾ ಅಂತ ಹೇಳಿದೆ. ಅಲ್ಲಿ ಈಶ್ವರ ಅಂತ ಅನ್ನೋದಕ್ಕೆ ಕುಂಡಲಿನಿ ಎಂದು ಒಂದು ಶಬ್ದವನ್ನು ಬಳಸಿಕೊಂಡು ಅವರು ತಗೊಂಡಿದ್ದಾರೆ. ಅಷ್ಟು ತಿಳ್ಕೊಂಡ್ರೆ ಸಾಕು. ಆಮೇಲೆ ಸಯೇಷ ಪೂರ್ವೇಶಾಮಪಿ ಗುರುಹು ಕಾಲೇನ ಅನವಚ್ಛೇದಾತ್. ಇದು ಒಂದು ಸ್ವಾರಸ್ಯವಾದಂತಹ ಒಂದು ಸೂತ್ರ. ಈ ಒಂದು ಈಶ್ವರ ಅಂತ ಹೇಳಿಬಿಟ್ವಲ್ಲ ನಾವು, ಆದಿ ಜೀವ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರತಕ್ಕಂಥ ಚೇತನ, ಸಂಹಿತ, ಪ್ಯೂರ್ ಕಾನ್ಷಿಯಸ್ನೆಸ್, ಶುದ್ಧ ಚಿತ್, ಶುದ್ಧ ಸಂಹಿತ. ಇದನ್ನು ಈ ಸೂತ್ರ ಏನು ಹೇಳುತ್ತೆ, ಸಯೇಷ ಸಹ ಈಶ್ವರ ಏಷಃ, ಏಷಃ ಅಂದ್ರೆ ಇವನು, ಏಷಃ ಸಹ ಈಶ್ವರ ಅಂದರೆ ಎರಡು ಡೆಫಿನೇಷನ್ ಕೊಟ್ಟು, ಒಂದು ಕ್ಲೇಶಕರ್ಮ ವಿಪಾಕಾಶೀಯೈ ಅಪರಾಮೃಷ್ಟ ಅಂತ ಒಂದು, ಎರಡನೇದು ಸಾರ್ವಜ್ಞ ಬೀಜ, ನಿರತಿಶಯವಾದ ಸಾರ್ವಜ್ಞ ಬೀಜ ಅಂತ ಎರಡನೇದು. ಏಷಃ ಈ ಲಕ್ಷಣ ಡೆಫಿನಿಷನ್, ಈ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಈಶ್ವರ ಇದ್ದಾನಲ್ಲ, ಸ ಏಷ ಅವನೇ. ಅಂದ್ರೆ ಸಯೇಷ ಅಂತ ನೋಡಲ್ಲಿ ಅವಧಾರಣಾರ್ಥ ಅಂತಿದೆ. ಅವಧಾರಣ ಅಂದ್ರೆ ಎಂಫೆಸಿಸ್. ಸಯೇಷ ಅವನೇ ಅಂದ್ರೆ ಅವನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ಸಯೇಷ ಪೂರ್ವೇಶಾಮಪಿ ಗುರು. ಗುರು ಅಂದ್ರೆ ಮಾರ್ಗದರ್ಶಕ. ಗುರು ಅಂದ್ರೆ ಯಾರು ಗುಕಾರ ಸ್ವಂಧಕಾರ ಸ್ಯಾದ್, ಋಕಾರ ತನ್ನಾಶಕ.
ಅಂಧಕಾರ ವಿನಾಶಿತ್ವಾತ್ ಗುರುವಿತ್ಯಭಿಧೀಯತೆ ಅಂತ ಸೂತ್ರ ಇದೆ. ಗುರು ಅಂತ ಅನ್ನೋ ಮಾತಿಗೆ ಕತ್ತಲೆ ಅಂತ ಹೆಸರು. ರು ಅಂದ್ರೆ ಅದನ್ನು ತೊಳೆದು ಹಾಕೋದು ಅಂತ. ಗುರು ಅಂತ ನಾವು ಕತ್ತಲೆಯನ್ನು ತೊಳೆದು ಹಾಕತಕ್ಕಂಥದ್ದು. ಯೋಗದಲ್ಲಿ ಕ್ಲೇಶಗಳಲ್ಲೆಲ್ಲ ಆದಿಮ ಕ್ಲೇಶ ಅವಿದ್ಯ ಅಂತ ಅನ್ನಿಸ್ಕೊಳುತ್ತೆ. ಅದೇ ಕತ್ತಲೆ. ಈ ಅವಿದ್ಯೆ ಇರಲಾಗಿ ಅವಿದ್ಯೆಯಿಂದ ಅಸ್ಮಿತಾ, ಅಸ್ಮಿತೆಯಿಂದ ರಾಗದ್ವೇಷ, ರಾಗದ್ವೇಷಗಳಿಂದ ಅಭಿನಿವೇಶ ಅಂತ ಕ್ಲೇಶ ಸಂತಾನ, ಕ್ಲೇಶಗಳು ಒಂದಾದ್ಮೇಲೆ ಒಂದು ಬರುತ್ತೆ. ಅದಕ್ಕೆ ಮೂಲಭೂತವಾದದ್ದು ಕತ್ತಲೆ. ಇದು ಇದನ್ನ ತೊಳೆದು ಹಾಕತಕ್ಕಂಥವನು ಕತ್ತಲೆಯನ್ನು ತೊಳೆದು ಹಾಕೋದಕ್ಕೆ ಏನು ಬೇಕು? ಬೆಳಕು ಬೇಕು. ಅಜ್ಞಾನವನ್ನು ನಿವಾರಣೆ ಮಾಡೋದಕ್ಕೆ ಏನು ಬೇಕು? ಜ್ಞಾನ ಬೇಕು. ಇನ್ನು ಯಾವ ರೀತಿಯಿಂದಲೂ ಸಾಧ್ಯ ಇಲ್ಲ ಇದು. ಅಂದರೆ ಕತ್ತಲೆಯನ್ನ ನಾವೇನು ಮಂತ್ರ ಹೇಳಿ ಅದು ಒಂದು ಕೆಲಸ ಮಾಡಿ ತೆಗೆದು ಹಾಕುವಾಗಿಲ್ಲ. ಬೆಳಕು ತಂದರೆ ತಾನಾಗಿ ಹೋಗುತ್ತೆ. ಹಾಗೆ ಈ ಅವಿದ್ಯೆಯನ್ನು ಹೋಗಲಾಡಿಸೋದಕ್ಕೆ ಇರಬೇಕಾದ ದಾರಿಯನ್ನ, ಅನುಸರಿಸತಕ್ಕ ದಾರಿಯನ್ನ ಹೇಳಿಕೊಡ್ತಕ್ಕಂಥವನು ಗುರು. ಸಯೇಷ ಗುರು ಪೂರ್ವೇಶಾಮಪಿ, ನಮ್ಮ ಕಾಲಕ್ಕೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಎಲ್ಲ ಕಾಲಕ್ಕೂ ಕಾಲೇನ ಅನವಚ್ಛೇದಾತ್. ಇಲ್ಲಿ ಕಾಲದ ಗಣನೆಯೇ ಇಲ್ಲ. ಹಿಂದೆ ಹೀಗೆ ಇತ್ತು, ಇವಾಗ ಹೀಗಿದೆ, ಮುಂದೆ ಹೀಗೆ ಬರುತ್ತೆ. ಕಾಲೇನ ಅನವಚ್ಛೇದಾತ್, ಕಾಲದಲ್ಲಿ ಮಾರ್ಪಡದೇ ಇರತಕ್ಕಂತಹ ಸ್ಥಿತಿಯನ್ನ ನಾವಿಟ್ಕೊಂಡು ಪೂರ್ವೇಶಾಮಪಿ ಗುರು, ನಮಗೂ ಗುರುವೇ, ಪೂರ್ವೇಶಾಮಪಿ ಗುರು, ಹಿಂದಿನವರೆಗೂ ಗುರುವೇ. ಯಾರು ಗುರು ಅಂದ್ರೆ ನಮ್ಮ ಚೈತನ್ಯವೇ ಗುರು. ಆದ್ದರಿಂದ ಇವರು ಹೇಳೋದು ಆಂತರೋ ಗುರು ನ ಬಹಿಷ್ಠ. ಗುರು ಅಂತನೂ ಒಳಗಿದ್ದಾನೆ, ಹೊರಗಡೆ ಇಲ್ಲ. ಆಂತರೋ ಗುರು, ಯಾಕಂದ್ರೆ ಈಶ್ವರ ಅಂತನೋ ಅವನೇ. ಒಳಗಿರತಕ್ಕಂಥ ಚಿತ್ ಶಕ್ತಿ, ಸಂವಿತ್ ಶಕ್ತಿ, ಈ ಸಂವಿತ್ ಶಕ್ತಿಯೇ ಗುರು ಪೂರ್ವೇಶಾಮಪಿ. ಎಲ್ಲ ಕಾಲಕ್ಕೂ ಕೂಡ ದಾರಿಯನ್ನು ತೋರಿಸ್ತಕ್ಕಂಥವನು ಮೂಲಭೂತವಾಗಿ ಈ ಗುರುವೇ, ಅಂದರೆ ಈಶ್ವರನೇ. ಅಂದ್ರೆ ಏನು? ಇಲ್ಲಿ ಎಲ್ಲ ಪ್ರಾಣಿಗಳಿಗೂ ಕೂಡ ಇಂದ್ರಿಯಗಳಿಗೆ ಸೀಮಿತವಾಗಿ, ಮನಸ್ಸಿಗೆ ಸೀಮಿತವಾಗಿ ಇದನ್ನೇ ಭೂಯಾತ್, ಇದು ನನಗಾಗಲಿ ಅಂತಲೂ ಒಂದು ಪ್ರವೃತ್ತಿ ಬರುತ್ತೆ. ಈ ಪ್ರವೃತ್ತಿ ಬಂದಾಗ ಆ ಪ್ರವೃತ್ತಿಗೆ ಅನುಗುಣವಾಗಿ, ಕರ್ಮಕ್ಕೆ ಅನುಗುಣವಾಗಿ ಒಂದು ಫಲ ಬರುತ್ತೆ. ಏನೋ ಒಂದು ಒಳ್ಳೆಯದಾಗುತ್ತೆ, ಒಂದು ಕೆಟ್ಟದ್ದಾಗುತ್ತೆ. ಆದರೆ ಮನುಷ್ಯನಿಗೆ ಒಂದು ಬುದ್ಧಿಶಕ್ತಿ ಅಂತ ಕೊಟ್ಟಿರೋದ್ರಿಂದ ಈ ಪ್ರವೃತ್ತಿಗೆ ಅವನು ಸೀಮಿತನಾಗದೇನೆ ನಾನು ಯಾವ ರೀತಿಯಾಗಿ ಪ್ರವರ್ತನೆ ಮಾಡಬೇಕು ಅಂತ ಒಂದು ವ್ಯಾಲ್ಯೂ ಬೇಸ್ಡ್ ಇಂಟ್ರಾಸ್ಪೆಕ್ಷನ್ ಮಾಡ್ಕೊಳ್ತಾನೆ. ನಾನು ಹೇಗೆ ಮಾಡಿದರೆ ಅಭ್ಯುದಯ ಅಂತನೋದು ಬರುತ್ತೆ, ವಿಶ್ವೇಶ ಅಂತನೋದು ಬರುತ್ತೆ. ಇದು ಒಂದು ಪ್ರವೃತ್ತಿ ಅಂತ ಹೇಳಿದ್ರೆ, ಪ್ರವೃತ್ತಿಯಲ್ಲಿ ಒಂದು ಪ್ರವೃತ್ತಿ. ಪುರುಷಾರ್ಥಗಳಲ್ಲಿ ಧರ್ಮ ಅರ್ಥ ಕಾಮಗಳಿಗೆ ಒಂದು ಪ್ರವೃತ್ತಿ ಇದು ಕೊಡುತ್ತೆ. ಆದ್ದರಿಂದ ಇದೇ ಗುರು. ಅಂದ್ರೆ ಸಾಧನೆಯ ಕಡೆ ಒಂದು ಮನಸ್ಸು ಬಂದರೆ ಆ ಗುರು ಪ್ರೇರಣೆಯೇ ಅದು. ಬೇರೆಯವರು ಎಷ್ಟು ಹೇಳಿ, ಯಾವ ರೀತಿಯಿಂದ ಪ್ರಚೋದನೆ ಬರಲಿ, ಪ್ರೇರಣೆ ಬರಲಿ, ಮನುಷ್ಯನಿಗೆ ಆ ಕಡೆ ಪ್ರವೃತ್ತಿ ಬರೋಲ್ಲ. ತನ್ನ ಒಳಗಿಂದ ಅದು ಬಂದರೆ ಅದು ಸಾರ್ಥಕವಾದದ್ದು. ಆ ಅರ್ಥವನ್ನು ಇಲ್ಲಿ ಸಯೇಷಃ ಪೂರ್ವೇಶಾಮಪಿ ಗುರು ಕಾಲೇನ ಅನವಚ್ಛೇದಾತ್. ಅಂದರೆ ಯೋಗದಲ್ಲಿ ಒಳಗಿನ ಪ್ರೇರಣೆಯೇ ಮುಖ್ಯವಾದದ್ದು ಅಂತ ಈ ಸೂತ್ರದ ಅನ್ಯಾರ್ಥ ಅಂತ ಹೇಳ್ತಾರೆ. ತಸ್ಯ ವಾಚಕಃ ಪ್ರಣವಃ. ವಾಚಕ, ವಾಚ್ಯ ಅಂತ ಎರಡು ಭೇದ. ವಾಚ್ಯ ಅಂದರೆ ಯಾವುದರಿಂದ ನಾವು ಒಂದು ನಿರ್ದೇಶನವನ್ನು ಮಾಡ್ತೀವೋ ಇದು ವಚನ. ಯಾವುದು ಈ ವಚನಕ್ಕೆ ಪಾತ್ರವಾಗಿದೆಯೋ, ಕರ್ಮವಾಗಿದೆಯೋ, ದಿ ಆಬ್ಜೆಕ್ಟ್ ಆಫ್ ದಿಸ್ ಡಿನೋಟೇಷನ್, ಇದು ವಾಚ್ಯ. ಮತ್ತು ನಮ್ಮ ವಚನದಿಂದ ಈ ವಾಚ್ಯವನ್ನ ನಿರ್ದೇಶನ ಮಾಡಿ ಇದು ಹೀಗೆ ಅಂತ ಲಕ್ಷಣವನ್ನು ಹೇಳಿ
ನಮ್ಮ ಒಂದು ಪ್ರವಿಧಾನದಲ್ಲಿ ಅಂದರೆ ಏನು ಕಾನ್ಸಂಟ್ರೇಷನ್ ಅದರಲ್ಲಿ ಇಟ್ಕೊಳ್ತಕ್ಕಂಥದ್ದು ವಾಚಕ. ಹೀಗೆ ತಸ್ಯ ಅವನ ಈಶ್ವರನ ಈ ಸಂವಿತ್ತಿನ ವಾಚಕ ಅಂದರೆ ಯಾವುದರಿಂದ ಅವನನ್ನು ನಾವು ನಿರ್ದೇಶಿಸಬಹುದು. ವಾಚಕ ಅಂದರೆ ಹೆಸರು ಅಂತ, ಅಭಿಧಾನ ಅಂತ ಕರೆಯೋಣ. ಅಭಿಧಾನ ಅಂದರೆ ಯಾವುದೋ ಒಂದು ಹಸು, ಈ ಪ್ರಾಣಿ ಒಂದು ಹಸು ಅಂತ ಹೇಳ್ತೀವಿ. ಈ ಹಸು ಅಂತನ್ನೋದು ವಾಚಕ. ಆ ಪ್ರಾಣಿ ಹೆಸರು ಇಲ್ಲದೇ ಇರಬಹುದು. ಈ ಹಸು ಅಂತಂದ್ರೆ ನಮ್ಮ ಭಾಷೆಯಲ್ಲಿ ಅಷ್ಟೇ, ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯ ಕರೀಬಹುದು ಅವರನ್ನ. ಈ ಹಸು ಅಂತಂದ ಮಾತ್ರಕ್ಕೆ ಅದೇ ಪ್ರಾಣಿ ನಮ್ಮ ಮನಸ್ಸಿನಲ್ಲಿ ಇರಬೇಕು ಅಂತಲೂ ಏನಿಲ್ಲ. ಆದರೆ ಹಸುವನ್ನು ನೋಡಿದಾಗ ಹಸುವಿನ ಚಿತ್ರವನ್ನ ಮನಸ್ಸಿನಲ್ಲಿ ನಿಲ್ಲಿಸಿಕೊಳ್ಳಬೇಕಾದ್ರೆ ನಾವು ಒಂದು ಹೆಸರು ಕೊಡ್ತೀವಿ ಅದಕ್ಕೆ, ಹಸು. ಪ್ರತಿಯೊಬ್ಬ ವ್ಯಕ್ತಿಗೂ ಹೆಸರು ಕೊಡೋದು ಈ ಕಾರಣದಿಂದಲೇ, ಒಂದೊಂದು ವಸ್ತುವಿಗೂ ಒಂದು ಹೆಸರು ಕೊಡೋದು ಈ ಕಾರಣದಿಂದಲೇ. ಇದು ವಿಶಿಷ್ಟವಾಗಿ ಉಳಿಯಲಿ, ಬೇರೆಯವರ ಜೊತೆ ಸೇರಿಕೊಳ್ಳದೇನೆ ಇದಕ್ಕೊಂದು ವಿಶಿಷ್ಟವಾದಂತಹ ಒಂದು ಅಸ್ತಿತ್ವ ಬರಲಿ ಅಂತನೋ ದೃಷ್ಟಿಯಿಂದ ನಾವು ಒಂದು ಹೆಸರನ್ನು ಕೊಡ್ತೀವಿ. ಇದು ವಾಚಕ. ವಾಚಕ ಅಂತನ್ನೋದು ನಾಮಧೇಯಂ, ಅಭಿಧ ಅಂತ ಹೆಸರು. ಅಭಿಧ ಅಂದ್ರೆ ಹೆಸರು, ನಾಮಧೇಯ ಅಂದ್ರೆ ಹೆಸರೇ. ವಾಚಕ ಅಂತನ್ನೋ ಮಾತು ಈ ಹೆಸರು. ಈ ಹೆಸರು ಏನು ಮಾಡುತ್ತೆ? ಅವನನ್ನು ಹಿಡಿದು ಕೂಗಿ, ಯಾರಿಗಾದ್ರೂ ಒಬ್ಬ ಹೆಸರು ಹಿಡಿದು ಕೂಗಿದ್ರೆ ಅವನ ದೃಷ್ಟಿ ನಮ್ಮ ಕಡೆಗೆ ಬರುತ್ತೆ. ಇಲ್ಲಿ ಬಾ ಅಂದ್ರೆ ಅವನ ಹತ್ರ ಬರ್ತಾನೆ. ಇದು ಈ ಈಶ್ವರನನ್ನ ನಾವು ನಮ್ಮ ಸಂಪರ್ಕದಲ್ಲಿ ಇಟ್ಕೊಳ್ಬೇಕಾದ್ರೆ ಅದಕ್ಕೊಂದು ಹೆಸರು ಕೊಡಬೇಕು ನಾವು. ಈ ಹೆಸರು ನಮ್ಮ ಶಾಸ್ತ್ರದಲ್ಲಿ ಪರಂಪರೆಯಲ್ಲಿ ಏನು ಕೊಟ್ಟಿದೆ ಅಂದರೆ ಪ್ರಣವ ಅಂತನ್ನೋದೇ ಅವನ ಹೆಸರು. ಪ್ರಣವ ಅಂತನ್ನೋದು ಓಂಕಾರಕ್ಕೆ ಒಂದು ಮಾತು. ಈ ಪ್ರಣವ ಅಂತನ್ನೋ ಮಾತಿನಲ್ಲಿ ನು ಅಂತನ್ನೋದು ಧಾತು. ನು ಅಂದ್ರೆ ಬಗ್ಗುವುದು, ನಮನ ಅಂತ ಅರ್ಥ. ಪ್ರ ಅಂದ್ರೆ ಚೆನ್ನಾಗಿ, ಪ್ರಕೃಷ್ಟಂ ಪ್ರಕೃಷ್ಟಂ ನಮತಿ ನಾಮಯತಿ ಇತಿ ಪ್ರಣವ. ಪ್ರ ಅಂತನ್ನೋದು ಉಪಸರ್ಗ, ಪ್ರಿಫಿಕ್ಸ್ ಅದು. ನೂ ಧಾತುವಿನಿಂದ ನೌ ಅಂತನ್ನೋದು ಅದರ ವ್ಯಾಕರಣದಿಂದ ಬರುತ್ತೆ. ಅಂದ್ರೆ ಏನು? ಯಾವುದರ ಕಡೆ ನಮ್ಮ ಮನಸ್ಸು ಸಹಜವಾಗಿ ಚೆನ್ನಾಗಿ ಬಗ್ಗಬಲ್ಲದು ಅದು ಪ್ರಣವ. ಇದು ಈ ಪ್ರಣವ ಅಂತನ್ನೋದನ್ನ ವೇದಗಳಲ್ಲೇನೆ ಉಪನಿಷತ್ತುಗಳಲ್ಲೇನೆ ಇದು ಬ್ರಹ್ಮನಿಗೆ ಒಂದು ಅಭಿಧಾನ ಅಂತ ಹೇಳಿದ್ದಾರೆ. ಓಮಿತಿ ಬ್ರಹ್ಮ ಪ್ರಸೌತಿ ಓಂಶೋಮಿತಿ ಶಾಸ್ತ್ರಾಣಿ ಶಂಸಂತಿ ಓಮಿತ್ಯಧ್ವರ್ಯು ಪ್ರತಿಕರಂ ಪ್ರತಿಗೃಣಾತಿ. ಅಂದ್ರೆ ಓಂ ಅಂತನ್ನೋದು, ಈ ಓಂ ಅಂತನ್ನೋದಿಗೆ ವೇದದ ಚೌಕಟ್ಟಿನ ಎರಡು ಅರ್ಥ ಇದೆ. ಒಂದರ್ಥ ಓಂ ಅಂದ್ರೆ ಆಗ್ಲಿ, ಆಯಿತು, ಸರಿ, ಅಪ್ರೂವಲ್ ಅಂತನೋ ಅರ್ಥ. ಇವಾಗ ಶ್ರಾದ್ದಾದಿ ಕಾಲದಲ್ಲಿ ಅಥವಾ ವಿವಾಹದ ಸಂದರ್ಭದಲ್ಲಿ ದಕ್ಷಿಣೆಯನ್ನು ಕೊಡ್ತಾರೆ, ದಾನವನ್ನು ಮಾಡ್ತಾರೆ. ಈ ದಾನವನ್ನು ಮಾಡಿದಾಗ ನಮ್ಮಲ್ಲಿ ಥ್ಯಾಂಕ್ಸ್ ಅಂತ ಹೇಳೋ ಪದ್ಧತಿ ನಮಗಿಲ್ಲ. ಅಂದ್ರೆ ಏನು? ದಾನ ಕೊಟ್ಟಿದ್ದರಿಂದ ಅವನಿಗೆ ಪುಣ್ಯ ಬರೋದ್ರಿಂದ ಇವರು ದಾನ ತಗೊಂಡವನು ಅವನಿಗೆ ಕೃತಜ್ಞನಾಗಿರಬೇಕಾದದ್ದು ಏನಿಲ್ಲ. ಅವನು ಈಸ್ಟ್ ಪ್ರಾಫಿಟ್ ಅದಕ್ಕೋಸ್ಕರ ಕೊಟ್ಟಿದ್ದಾನೆ ಅಷ್ಟೇ ಅಂತ. ಆದ್ರೆ ಇವನೇನ್ ಮಾಡ್ತಾನೆ? ನಿನ್ನ ದಾನವನ್ನು ನಾನು ಪರಿಗ್ರಹ ಮಾಡಿದ್ದೀನಿ, ಐ ಹ್ಯಾವ್ ಎಕ್ಸೆಪ್ಟೆಡ್ ಯುವರ್ ಗಿಫ್ಟ್ ಅಂತ ಹೇಳ್ಬೇಕು ಇವನು. ಆ ಹೇಳೋದಕ್ಕೆ ಓಂ ಅಂದ್ರೆ ಅಪ್ರೂವಲ್. ಆದ್ದರಿಂದ ಈ ದಾನಾದಿ ಸಂದರ್ಭದಲ್ಲಿ ದಾನವನ್ನು ಕೊಟ್ಟ ತಕ್ಷಣ ಓಂ ಅಂತಾರೆ. ಓಂ ಅಂದ್ರೆ ನಾನು ತಗೊಳ್ತೀನಿ ಅದನ್ನ, ಅಪ್ರೂವಲ್ ಅಂತನೂ ಅರ್ಥ. ಇದು ಯಾವುದನ್ನ ನಾವು ನಿರಾಕರಣೆ ಮಾಡೋದು ಸಾಧ್ಯವೇ ಇಲ್ಲವೋ, ಯಾವುದು ಇಲ್ಲದೇ ಇದ್ರೆ ಯಾವ ವ್ಯವಹಾರವೂ ಬರೋಲ್ವೋ ಅದನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಅಂದ್ರೆ ಶಂಕರಾಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ, ಆತ್ಮಜ್ಞಾನಿಯೋ ಇಲ್ಲವೋ ಅಂತನ್ನೋ ಪ್ರಶ್ನೆಯೇ ಬರೋಲ್ಲ. ಯಾರೂ ಕೂಡ ನಾನಿಲ್ಲ ಅಂತ ಹೇಳೋಲ್ಲ. ನಾನು ಅಂದ್ರೆ ಇದೇ ರೀತಿ ಅರ್ಥ. ನಾನಿಲ್ಲ ಅಂತ ಯಾರು ಹೇಳ್ತಾರೆ?
ನಾನು ಇದೀನೋ ಇಲ್ಲೋ ಅಂತ ಯಾರಿಗೆ ಶಂಕೆ ಬರುತ್ತೆ? ಹಾಗೆ ಶಂಕೆ ಬಂದರೆ ಆ ಶಂಕೆ ಬಂದದ್ದೇ ಅವನಿರೋದಕ್ಕೆ ಗುರುತು ಅವ್ರು ಇದಾರೆ ಅಂತಲೇ ಅರ್ಥ. ಅವರಿಗೆ ಆ ಶಂಕೆ ಬರುತ್ತೆ. ಆದ್ರಿಂದ ಇದು ಅಪ್ರೂವಲ್ ಅಂದ್ರೆ ಆಕ್ಸಿಯೋಮ್ಯಾಟಿಕಲಿ ಯು ಶುಡ್ ಅಪ್ರೂವ್. ಇದು ಇಲ್ಲದೇನೆ ಮುಂದಿದ್ದು ಏನು ನಡೆಯುವುದೇ ಇಲ್ಲ. ಇದನ್ನು ಒಟ್ಟುಕೊಂಡು ಮುಂದಿಲ್ಲ. ಇದನ್ನ ಓಂ ಅಂತ ನೋಡಿ ಈ ಅಪ್ರೂವಲ್ ಅಂತ ಇದೆಯಲ್ಲ, ಸರ್ವಸಮ್ಮತಿ, ಮೂಲ ಸಮ್ಮತಿ, ಇದನ್ನ ವೇದಗಳಲ್ಲಿ ಈ ಬ್ರಹ್ಮವನ್ನು ಕುರಿತೇ ಹೇಳ್ತಾ ಇರೋದೆಲ್ಲ. ಇದು ಬ್ರಹ್ಮ, ಇದು ಒಂದು ಆತ್ಮ, ಅಂದರೆ ರಿಯಾಲಿಟಿ, ಏಕಂ ಸತ್ ಇರತಕ್ಕದ್ದು ಒಂದೇ. ವಿಪ್ರ ಬಹುಧಾ ವದಂತಿ, ಇವು ಋಷಿಗಳು ಅನೇಕ ವಿಧವಾಗಿ ಹೇಳ್ತಾರೆ, ಆದರೆ ಇರೋದು ಒಂದೇ ಒಂದು ತತ್ವ. ಇದೆಲ್ಲ ಬ್ರಹ್ಮ ಅಂತ ಕರೀರಿ, ಆತ್ಮ ಅಂತ ಕರೀರಿ, ಏನು ಬೇಕಾದರೂ ಕರೀರಿ, ಚೈತನ್ಯ ಅಂತ ಕರೀರಿ. ಇದು ಸರ್ವೇ ವೇದಾಯತ್ಪದ ಮಾಮನಂತಿ ತಪಾಂಸಿ ಸರ್ವಾಣಿ ಜಯದ್ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ ಓಂ ಇತಿ ಅಂತ ಕಠೋಪನಿಷತ್ನಲ್ಲಿ ಈ ಓಂಕಾರಕ್ಕೆ ಒಂದು ನಿರ್ವಚನವನ್ನು ಹೇಳಿದ್ದಾರೆ. ಏನು ವೇದಗಳೆಲ್ಲ ಹೇಳೋದು ಅದೇ, ಅದನ್ನೇ ಕುರಿತು ವೇದಗಳು ಹೇಳೋದು. ಅದನ್ನೇ ಹಿಡಿದೇ ಎಲ್ಲರೂ ತಪಸ್ಸು ಮಾಡೋದು. ತಪಾಂಸಿ ಸರ್ವಾಣಿ ಚ ಎಚ್ಚರಂತಿ. ಮತ್ತು ಯಾವುದನ್ನು ಬಯಸಿ ನಾವು ನಮ್ಮ ಜೀವನದಲ್ಲಿ ಬ್ರಹ್ಮಚರ್ಯ, ಗಾರಸ್ಥ್ಯ ಮುಂತಾದನ್ನೆಲ್ಲ ಮಾಡ್ತೀವೋ, ಇದು ಸಂಗ್ರಹವಾಗಿ ಹೇಳಬೇಕಾದ್ರೆ ಓಂ ಇತಿ. ಈ ಓಂಕಾರ ಇದೆಯಲ್ಲ, ಓಂ ಇತೀರಂ ಬ್ರಹ್ಮ ಅಂತನೋ ಮಾತುಗಳು ಉಪನಿಷತ್ತಿನಲ್ಲಿ ಬರುತ್ತೆ. ಓಂ ಅಂತನ್ನೋದೇ ಇದರಲ್ಲಿ ಈ ತಸ್ಯ ವಾಚಕ ಪ್ರಣವ ಅಂತನ್ನುವಾಗ ಪ್ರಣಿಧಾನವನ್ನು ಕುರಿತು ಹೇಳ್ತಾ ಇದ್ದಾರೆ. ಈಶ್ವರ ಅಂತನ್ನೋ ಮಾತಿಗೆ 2-3 ಸೂತ್ರಗಳಿಂದ ಲಕ್ಷಣವನ್ನು ಹೇಳಿದರು. ಕ್ಲೇಶಕರ್ಮ ವಿಪಾಕಾಶೈರ ಪರಾಮೃಷ್ಟ ಅಂತ ಒಂದು, ನಿರತಿಶಯಂ ಸಾರ್ವಜ್ಞ ಬೀಜಂ ಅಂತ 2ನೇದು, ಪೂರ್ವೇಶಾಮಪಿ ಗುರು ಕಾಲೇನ ಅನವಚ್ಛೇದಾತ್ ಅಂತ 3ನೇದು. 3 ಲಕ್ಷಣಗಳನ್ನು ಹೇಳಿ ಈಶ್ವರ ಅಂದ್ರೆ ಏನು ಅಂತ ಹೇಳಿದರು. ಇನ್ನು ಈಶ್ವರ ಪ್ರಣಿಧಾನ ಅಂತಂತ ಸೂತ್ರ ಇದೆಯಲ್ಲ, ಪ್ರಣಿಧಾನ ಅಂತ ನಮ್ಮ ಮಾತಿಗೆ ಏನರ್ಥ? ಧೀ ಅಂದ್ರೆ ಧ್ಯೈ ಇರತಕ್ಕದ್ದು, ಇಡೋದಕ್ಕೆ ಧೀ ಅಂತ ಹೆಸರು. ಪ್ರನಿಧಿ ಅಂದ್ರೆ ನಿಧಿ, ನೀ ಅಂದ್ರೆ ನಿತರಾಂ, ಪ್ರ ಅಂದ್ರೆ ಚೆನ್ನಾಗಿ. ಅಂದ್ರೆ ಯಾವುದನ್ನು ನಾವು ಹೆಚ್ಚಾಗಿ ಇಡ್ತೀವೋ ಮತ್ತು ಚೆನ್ನಾಗಿ ಇಡ್ತೀವೋ, ಪ್ರ ನಿ 2 ಉಪಸರ್ಗಗಳೇ. ಧೀ ಅಂತ ಅನ್ನೋದು ಧಾತು, ಧೀಯನ್ನು ಇಡೋದು ಅಂತ ಅರ್ಥ. ನಮ್ಮ ಮನಸ್ಸನ್ನ ಎಲ್ಲಿ ಏಕಾಗ್ರಗೊಳಿಸಿ ಉತ್ಸಾಹದಿಂದ ಮನಸ್ಸನ್ನು ಇಡ್ತೀವೋ ಅದು ಪ್ರನಿಧಿ. ಪ್ರನಿಧಿ ಅಂತ ಅನ್ನೋ ಮಾತಿಗೆ ಕಾನ್ಸಂಟ್ರೇಟೆಡ್ ಅಟೆನ್ಷನ್, ಡಿವೋಷನ್, ಸೆಟ್ಲಿಂಗ್ ದಿ ಮೈಂಡ್ ಆನ್ ಸಮಥಿಂಗ್ ವಿತ್ ಕಂಪ್ಲೀಟ್ ಅಬ್ಸಾರ್ಪ್ಷನ್. ಇದನ್ನ ಪ್ರನಿಧಿ ಅಂತ ಕರೆಯುವುದು. ಪ್ರನಿಧಿರೇವ ಪ್ರನಿಧಾನಂ. ಈ ಪ್ರನಿಧಿ ಅಂತನ್ನೋದು ನೌನಾಯಿತು, ಪ್ರನಿಧಾನ ಅಂತನ್ನೋದು ವರ್ಬಲ್ ಫಾರ್ಮ್ ಆಫ್ ಇಟ್. ಹೀಗೆ ಇರತಕ್ಕದ್ದು ಏಕಾಗ್ರತಾ ಚಿತ್ತಸ್ಯ. ನಮ್ಮ ಚಿತ್ತ ಅಂತ ಏನಿದೆ, ಚಿತ್ತ ಅಂತ ಮಾತಿಗೆ ಇಲ್ಲಿ ಚಿತ್ತಸ್ಯ, ಇದು ಚಿತ್ತ ಅಂತ ಮೊದಲಲ್ಲೇ ಹೇಳಿದ್ರಲ್ಲ, ಮೊದಲನೇ ಸೂತ್ರದಲ್ಲಿ ಚಿತ್ತದ ಭೂಮಿಕೆಗಳು ಅಂತ ಹೇಳಿ ಕ್ಷಿಪ್ತ, ವಿಕ್ಷಿಪ್ತ, ಏಕಾಗ್ರ, ಮೂಢ, ಕ್ಷಿಪ್ತ, ವಿಕ್ಷಿಪ್ತ, ಏಕಾಗ್ರ, ನಿರುದ್ಧ ಅಂತ ಹೇಳಲ್ಲ. ಇಂಥ ಚಿತ್ತವನ್ನ ಬೇರೆ ಕಡೆಯಿಂದ ತಿರುಗಿಸಿ ಒಳಗೆ ಅದನ್ನ ಹರಿಯೋ ಹಾಗೆ ಮಾಡಿ ಇದನ್ನು